ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಈ ಬಾರಿಯ ಮೈಸೂರು ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ದು ಇಂದು ಅಧಿಕೃತವಾಗಿ ಅವರನ್ನ ಆಹ್ವಾನಿಸಲಾಗುತ್ತೆ. ಇದರ ಬೆನ್ನಲ್ಲೇ ಬಾನು ವಿರುದ್ಧ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಮಧ್ಯೆ ಸರ್ಕಾರ ಮತ್ತು ವಿಪಕ್ಷದ ಮಧ್ಯೆ ಮಾತಿನ ಚಟಾಪಟಿ ಜೋರಾಗ್ತಾ ಇದೆ. ಒಂದಾದ ನಂತರ ಒಂದು ಚಲೋ ರಾಜ್ಯದಲ್ಲಿ ಸದ್ಯ ಚಲೋ ಪರ್ವವೇ ನಡೀತಿದೆ. ಧರ್ಮಸ್ಥಳ ಚಲೋ ಬಳಿಕ ಈಗ ಬಿಜೆಪಿ ಚಾಮುಂಡಿ ಚಲೋಗೂ ಮುಂದಾಗಿದೆ. ಬಾನು ಮುಷ್ತಾಕ್ ಆಯ್ಕೆ ಸಮರ್ಥಿಸಿ ಮಾತನಾಡಿದ ಡಿಕೆ, ಚಾಮುಂಡಿ ಹಿಂದೂಗಳ ಸೊತ್ತಲ್ಲ ಅಂದಿದ್ರು. ಈ ಹೇಳಿಕೆಗೆ ಕೆಂಡವಾಗಿದ್ದ ವಿಪಕ್ಷ ನಾಯಕ ಅಶೋಕ್ ಚಾಮುಂಡಿ ಚಲೋ ಮಾಡ್ತೀವಿ ಅಂತ ಸುಳಿವು ನೀಡಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ಎಲ್ಲಾ ಕಡೆನೂ ಮಾಡ್ಲಿ, ಡೆಲ್ಲಿ ಚಲೋನು ಮಾಡ್ಲಿ ಒಂದೊಂದ್ಸರಿ. ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ಡೆಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮಾಡ್ಲಿ ಬೇಡದವ್ರು. ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮ್ಗೆ? ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ RSS ನವರು ಬಿಜೆಪಿ ಅವರು ಎಲ್ಲಿ ಹೋಗಿದ್ರು? ಇನ್ನು ಕುಂಕುಮ ಇಟ್ಕೊಂಡು ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟಕ್ಕೆ ಬರಲಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲು ಹಾಕಿದ್ರು. ಇದಕ್ಕೂ ತಿರುಗೇಟು ಕೊಟ್ಟಿರೋ ಸಿಎಂ, ಬೇರೆ ಧರ್ಮದವರಿಗೆ ಹೇಳೋದಕ್ಕಾಗುತ್ತಾ ಅಂದ್ರು. ಸೀರೆ ಇಟ್ಟು ಕುಂಕುಮ ಧರಿಸಿ, ಕುಂಕುಮ ಹಾಕಿ, ಮುಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅಂತ ಹೇಳಲ್ಲ. ಸೀಸೆ ಮುಸ್ಲಿಂ ಧರ್ಮದವಳು ಲೇಡಿ, ಅವಳು ಕನ್ನಡದಲ್ಲಿ ಬರೆದಿದ್ದಾರೆ. ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ. ಇನ್ನು ದಸರಾ ಉದ್ಘಾಟನೆ ಬಗ್ಗೆ ನಮ್ಮದೇನೋ ಅಭ್ಯಂತರವಿಲ್ಲ ಅಂದಿರೋ ಕರವೇ ಅಧ್ಯಕ್ಷ ನಾರಾಯಣಗೌಡ, ಭುವನೇಶ್ವರಿ ಬಗ್ಗೆ ಮಾತನಾಡಿದವರು ಚಾಮುಂಡೇಶ್ವರಿ ಬಗ್ಗೆ ಮಾತನಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದಿದ್ದಾರೆ. ಭುವನೇಶ್ವರಿ ಬಗ್ಗೆ ಮಾತಾಡೋದಾದ್ರೆ ನೀವು ನಾಳೆ ಚಾಮುಂಡಿ ಬಗ್ಗೆ ಮಾತಾಡಲ್ಲ ಅನ್ನೋ ಯಾವ ಗ್ಯಾರಂಟಿ? ಚಾಮುಂಡಿ ಒಪ್ಕೊಳ್ಳಲ್ಲ ಅನ್ನೋದಾದ್ರೆ, ಭುವನೇಶ್ವರಿ ಒಪ್ಕೊಳ್ಳಲ್ಲ ಅನ್ನೋದಾದ್ರೆ ಮತ್ತೆ ದಸರಾವನ್ನ ಹೇಗೆ ಉದ್ಘಾಟನೆ ಮಾಡ್ತೀರಿ? ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿರೋದು ಬಿಜೆಪಿಯನ್ನ ಕೆರಳಿಸಿದೆ. ಆದರೆ ಕಾಂಗ್ರೆಸ್ ನಾಯಕರಂತೂ ಬಾನು ಮುಷ್ತಾಕ್ ಆಯ್ಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಸೆಪ್ಟೆಂಬರ್ 22ರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನಡೆಯಲಿದೆ. ಈ ಮಧ್ಯೆ ಮೈಸೂರು ಜಿಲ್ಲಾಡಳಿತ ಇಂದು ಅಧಿಕೃತವಾಗಿ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಲಿದೆ. ಹರೀಶ್, TV9 ಬೆಂಗಳೂರು.